ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿವಿಷನ್. ತುಂಬ ವಿದ್ಯಾರ್ಥಿಗಳು ಏನು ಕೇಳ್ತಿದ್ರು, ಸರ್ ನೀವು ಬರೀ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಕೋರ್ಸಸ್ ಬಗ್ಗೆ ವಿಡಿಯೋ ಮಾಡ್ತಿದ್ರಿ, ದಯವಿಟ್ಟು ಇಂಜಿನಿಯರಿಂಗ್ ಕೋರ್ಸ್ಗಳ ಬಗ್ಗೆ ಮಾಹಿತಿ ಕೊಡಿ, ಯಾವುದು ಬ್ರಾಂಚ್ ಮಾಡಿದ್ರೆ ಒಳ್ಳೆಯದು ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿದ್ರಿ. ಅದರ ಸಲುವಾಗಿ ಬಂದ್ಬಿಟ್ಟು ಐ ಎಮ್ ಎ ಗ್ರಾಜ್ಯುಯೇಟ್ ಆಫ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್. ಮೆನಿ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ತುಂಬ ಫ್ರೆಂಡ್ಸ್ ಜೊತೆನೂ ಡಿಸ್ಕಸ್ ಮಾಡಿದೆ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ. ಮತ್ತೆ ನೆಕ್ಸ್ಟ್ ಮಾಹಿತಿ ನಿಮ್ಗೆ ಗೊತ್ತಿರೋ ಹಾಗೆ ಇದನ್ನು ನಾವು ಚಾಟ್ GPT ಇಂದಾನೆ ಮಾಡಿದ್ದು ಈ ಸ್ಲೈಡು. ಅಂಡ್ ಮೇಜರ್ಲಿ ಯಾವ ಇಂಜಿನಿಯರಿಂಗ್ ಬ್ರಾಂಚ್ಗಳು ಸ್ಕೋಪ್ ಅಲ್ಲಿ ಇದಾವೆ, ಟ್ರೆಂಡಿಂಗ್ ಅಲ್ಲಿ ಇದಾವೆ. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಟ್ರೆಂಡಿಂಗ್ ಅಲ್ಲಿ ಇದಾವೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ವಿಡಿಯೋ ನೋಡುತ್ತಿರುವ ವಿದ್ಯಾರ್ಥಿಗಳು ಅಥವಾ ಯಾರೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಅಥವಾ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿ ವರ್ಕ್ ಮಾಡ್ತಿದ್ರೆ, ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿದ್ರೆ, ಕರೆಂಟ್ ಇಂಜಿನಿಯರಿಂಗ್ ಸಿಚುವೇಶನ್ ಯಾವ ರೀತಿ ಇದೆ, ಅಥವಾ ನೀವು ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ ಅಥವಾ ಯಾವ ಕೋರ್ಸ್ ಅನ್ನು ಕಲಿತಿದ್ರ ಅದ್ರ ಬಗ್ಗೆನೂ ಕಮೆಂಟ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್ ಕೊಡಿ. ಯಾಕಂದ್ರೆ ಇದು ನೆಕ್ಸ್ಟ್ ಜನರೇಷನ್ ಸ್ಟೂಡೆಂಟ್ಸ್ ಏನು ಇಂಜಿನಿಯರಿಂಗ್ ಜಾಯಿನ್ ಆಗಬೇಕು ಅಂತಾರೆ ಅವರಿಗೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಆಲ್ರೆಡಿ ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ, ಯಾವ ಕ್ಯಾಂಪಸಲ್ಲಿ ಓದ್ತಿದ್ರೆ ಕೋರ್ಸು, ಅದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿದ್ರೆ ನಾವು ಬೇಕಂದ್ರೆ ಅದ್ರ ಬಗ್ಗೆನೂ ಇನ್ ಡೀಟೇಲ್ ವಿಡಿಯೋ ಮಾಡಿ ನೆಕ್ಸ್ಟ್ ಸ್ಟೂಡೆಂಟ್ಸ್ಗೆ ಕೊಡೋಕೆ ಈಸಿ ಆಗುತ್ತೆ. ಎರಡನೇದು, ಯಾರೆಲ್ಲ ಆಲ್ರೆಡಿ ವರ್ಕ್ ಮಾಡ್ತಿದ್ದೀರಾ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಕೊಂಡು, ಸೊ ಗೌರ್ಮೆಂಟ್ ಸೆಕ್ಟರಲ್ಲಿ ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ, ದಯವಿಟ್ಟು ಅದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಕಮಿಂಗ್ ಟು ದ ಟ್ರೆಂಡಿಂಗ್ ಬ್ರಾಂಚಸ್, ಆಸ್ ಪರ್ ನಾವು ಈಗ ಎಲ್ಲರೂ ನೀವು ಪ್ರತಿಯೊಬ್ಬರು ನೋಡಿದ್ರೆ ಈಗ ಎಲ್ಲರೂ ಡಿಸೈನರ್ಸ್ ಆಗಿದ್ದಾರೆ. ಮೊದಲು ನಾನು ಏನಾದರೂ ಡಿಸೈನ್ಸ್ ರೆಡಿ ಮಾಡಬೇಕು ಅಂತಂದ್ರೆ ಫೋಟೋಶಾಪ್ ಅಥವಾ ಯಾವುದಾದ್ರೂ ಅವುಗಳೆಲ್ಲ ಡೀಟೇಲ್ಸ್ ತೊಗೊಂಡು ನಾವು ಮಾಡ್ತಿದ್ವಿ. ಈಗೆಲ್ಲ ಚಾಟ್ GPT ಎಲ್ಲಿ ಹಾಕಿದ್ರೆ ಅಥವಾ ಜೆಮಿನಾ ಎಲ್ಲಿ ಹಾಕಿದ್ರೆ ಸೊ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಕೊಡ್ತಾ ಇದೆ. ಸೊ ಪ್ರತಿಯೊಬ್ಬರು ಈಗ ಏನಾಗಿದ್ದಾರೆ, ಡಿಸೈನರ್ಸ್ ಆಗಿಬಿಟ್ಟಿದ್ದಾರೆ. ಸೊ ಚಾಟ್ GPT ಈಗ ಫ್ಯೂಚರಲ್ಲಿ, ಈಗ ಪ್ರೆಸೆಂಟ್ಲಿ ನೀವು ಲಾಸ್ಟ್ ರೀಸೆಂಟ್ ಇಯರ್ಸ್ ಅಲ್ಲಿ ಬಂದ್ರೆ ಚಾಟ್ GPT ಇದ್ರ ಬಗ್ಗೆನೂ ಬಹಳ ಆಯಿತು. ಸೊ ದಟ್ ಈಸ್ ಕಾಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಸೊ ಪ್ರೆಸೆಂಟ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ನೆಕ್ಸ್ಟ್ ಜನರೇಷನ್ ಕಂಪ್ಯೂಟಿಂಗ್ ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸಸ್ ಟ್ರೆಂಡಿಂಗ್ ಅಲ್ಲಿ ಇದಾವೆ. ಕಂಪ್ಯೂಟರ್ ಸೈನ್ಸ್ ಯಾಕಂದ್ರೆ ಯಾವ ರೀತಿ ಟ್ರೆಂಡಿಂಗ್ ಅಂತೀರಾ ಸರ್ ನೀವು ಅಂತಂದ್ರೆ, ನಾನು ಕಟ್ ಆಫ್ ಮುಖಾಂತರ ಹೇಳ್ತಿದ್ದೀನಿ. ಜಾಸ್ತಿ ಜನ ಕಟ್ ಆಫ್ ಅಂತಂದ್ರೆ ಜಾಸ್ತಿ ಜನ ಈ ಕೋರ್ಸ್ಗಳಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲೇದು ಯಾವುದು ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, AIML. ಈ ಕೋರ್ಸ್ಗೆ ತುಂಬಾ ಜನ ಹೋಗ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಅಂಡ್ ಎರಡನೇದಾಗಿ ಡಾಟಾ ಸೈನ್ಸ್ ಈ ಕೋರ್ಸ್ಗೆ, ಯಾಕಂದ್ರೆ ಡೇಟಾ ಇಸ್ ದ ಪವರ್ ಅಂತಾರೆ, ಡಾಟಾ ಸೈನ್ಸ್ ಅದಕ್ಕೂ ಹೋಗ್ತಾ ಇದ್ದಾರೆ. ಒಂದು ಅಂಡ್ ಇದ್ರ ಬಗ್ಗೆ ನನಗಂತೂ 100% ಗ್ಯಾರಂಟಿ ಇದೆ, ದಿಸ್ ಫೀಲ್ಡ್ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಫ್ಯೂಚರ್. ಸೈಬರ್ ಸೆಕ್ಯೂರಿಟಿ ಅನ್ನೋ ಫೀಲ್ಡು ತುಂಬಾ ಒಳ್ಳೆ ಫೀಲ್ಡ್ ಆಗುತ್ತೆ ಅಂತ ನನಗನ್ಸುತ್ತೆ. ನನ್ನ ಅನಿಸಿಕೆ ಸರಿಯೇನೋ ತಪ್ಪು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ, ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಬರ್ತಾ ಇದೀವಿ. ಪ್ರತಿಯೊಂದು ಆಸ್ ದ ಟೆಕ್ನಾಲಜಿ ಈಸ್ ಗ್ರೋಯಿಂಗ್, ಫ್ರಾಡ್ಸ್, ಆನ್ಲೈನ್ ಫ್ರಾಡ್ ಕೇಸಸ್ ಜಾಸ್ತಿ ಆಗ್ತವೆ. ಸೊ ಗೊತ್ತಾಗುತ್ತೆ, ಅದನ್ನು ಗೆದ್ದಿದ್ದೀರಾ, ಇದನ್ನು ಕ್ಲಿಕ್ ಮಾಡಿ ಲಿಂಕ್ಸ್ ಬರ್ತಿದ್ದಾವೆ. ಸೊ ದೀಸ್ ಆಲ್ ಆರ್ ಸೈಬರ್ ಕ್ರೈಮ್ಸ್ ಬರುವಂಥ ಸಿಚುವೇಶನ್ಸ್ಗಳು ಅಥವಾ ಫ್ರಾಡ್ ಸೀನ್ಸು. ಆ್ಯಂಡ್ ಈಗ ಆಗ್ತಿರೋದು ಆನ್ಲೈನ್ ಫ್ರಾಡ್ಸ್ ತುಂಬ ಜಾಸ್ತಿ. ಅದನ್ನು ತಡೆಗಟ್ಟಕ್ಕೆ ಸೈಬರ್ ಸೆಕ್ಯೂರಿಟಿ ಅನ್ನೋ ಫೀಲ್ಡು ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ ಫ್ಯೂಚರ್ ಇದು ತುಂಬ ಡಿಮ್ಯಾಂಡಿಂಗು ಬರುತ್ತೆ. ಬಿಕಾಸ್ ಮೊದಲೆಲ್ಲ ನಾವು ನನ್ನ ಗಮನದಲ್ಲಿ ಇರ್ಬೇಕಂದ್ರೆ ATMಗೆ ಹೋಗಿ ದುಡ್ಡು ತಗೊಂಡು ಬರ್ತಿದ್ದೀವಿ. ಈಗ ಎಲ್ಲರೂ ಪ್ರತಿಯೊಬ್ಬರು ಫೋನ್-ಪೇ, ಇಂಟರ್ನೆಟ್ ಬ್ಯಾಂಕಿಂಗು ಕಂಪ್ಲೀಟ್ಲಿ ಡಿಜಿಟಲ್ ಅಲ್ಲೇ ಇದೆ. ಸೊ ಡಿಜಿಟಲ್ ಅವೇರ್ನೆಸ್ಸು ಆಯಿತು, ಅದನ್ನ ಜಾಸ್ತಿ ಕಷ್ಟನೂ ಆಗುತ್ತೆ. ಅದನ್ನ ತಡೆಗಟ್ಟಬೇಕು, ಕ್ರೈಮ್ಸ್ ಏನಾಗ್ತವೆ. ಸೈಬರ್ ಸೆಕ್ಯೂರಿಟಿ ಇಸ್ ಎ ಗುಡ್ ಫೀಲ್ಡ್, ಇದರಲ್ಲೂ ಫ್ಯೂಚರ್ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಕೋರ್ಸಸ್ ಒಂದು ಹೇಳಿದ್ದೀನಿ, ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಅಥವಾ ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ. ಬರೀ ಕಂಪ್ಯೂಟರ್ ಸೈನ್ಸ್ಗಿಂತ ಕಂಪ್ಯೂಟರ್ ಸೈನ್ಸ್ ಪ್ಲಸ್ ಇಂಟಿಗ್ರೇಟೆಡ್ ಕೋರ್ಸ್ ತಗೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಕಂಪ್ಯೂಟರ್ ಸೈನ್ಸ್ ಪ್ಲಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್, ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಅಥವಾ ಸೈಬರ್ ಸೆಕ್ಯೂರಿಟಿ, ಈ ಕೋರ್ಸ್ಗಳನ್ನ ಗಮನದಲ್ಲಿಟ್ಕೊಳ್ಳಿ. ಯಾಕಂತಂದ್ರೆ ಈ ಫೀಲ್ಡು ಪ್ರೆಸೆಂಟ್ಲಿ ಮೋಸ್ಟ್ ಡಿಮ್ಯಾಂಡಿಂಗ್ ಇದೆ. ಈಗ ಎರಡನೇದು ಫೀಲ್ಡ್ ಬಂದು, ಇದನ್ನಂತೂ ಒಂದು ಹೇಳಿದೆ, ಟ್ರೆಂಡಿಂಗ್ ಹೈಟೆಕ್ ಕೋರ್ ಸಬ್ಜೆಕ್ಟ್. ಸರ್ ಕೋರ್ ಸಬ್ಜೆಕ್ಟ್ ಏನಂತಂದ್ರೆ, ನಾನು PUC ಮುಗಿದ ತಕ್ಷಣ ನಮ್ಮ ಟೈಮಲ್ಲಿ ಯಾವ ಬ್ರಾಂಚ್ ಎಲ್ಲರೂ ಜಾಸ್ತಿ ಹೇಳ್ತಿದ್ರು ಅಂತಂದ್ರೆ, ಎಲ್ಲರೂ ಏನಂತಿದ್ರು ಆ ಟೈಮಲ್ಲಿ, ಫಸ್ಟ್ ನಮ್ದು E&C ಇತ್ತು, ಅಂಡ್ ಆಮೇಲೆ CS ಇತ್ತು, ಅಂಡ್ EEE ಈ ಫೀಲ್ಡು ಇತ್ತು. ಈಗ CS ಸಿಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಅಲ್ಟರ್ನೇಟ್ ಫೀಲ್ಡ್, ಸೇಫ್ ಆಪ್ಷನ್ ಯಾವುದು ಅಂತ ಕೇಳ್ತಿದ್ರಿ. ನನ್ನ ಅನಿಸಿಕೆ ಪ್ರಕಾರ E&C, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಫೀಲ್ಡ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಚಾಟ್ GPT ಅಥವಾ ಏನು ಇನ್ಕ್ಲೂಡಿಂಗ್ ದಿಸ್ ಸ್ಮಾರ್ಟ್ ಬೋರ್ಡ್, ನಾನು ಏನು ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ತಿದ್ದೀನಿ, ಈ ಸ್ಮಾರ್ಟ್ ಬೋರ್ಡ್ ವರ್ಕ್ ಆಗಬೇಕು ಅಂತಂದ್ರೆ ಇಟ್ ನೀಡ್ಸ್ ಎಲೆಕ್ಟ್ರಾನಿಕ್ಸ್ ಚಿಪ್ಸ್ ಆಯಿತು, ಎಲೆಕ್ಟ್ರಾನಿಕ್ಸ್ ಆಯಿತು, ಕಂಡಕ್ಟರ್ಸ್ ಆಯಿತು, ಸೆಮಿಕಂಡಕ್ಟರ್ಸ್ ಆಯಿತು. ಈ ಎಲ್ಲ ಫೀಲ್ಡಿಗೆ E&C ಇಸ್ ದ ಬೆಸ್ಟ್ ಥಿಂಗ್. ಸೊ ಎಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಗಳು ಮುಂದೆ ಹೋಗ್ತವೆ, ಅದಕ್ಕೆಲ್ಲನೂ ಕೋರ್ ಮೆಟೀರಿಯಲ್ಸ್ ಬೇಕು. ದಟ್ ಈಸ್ ಪ್ರೊವೈಡೆಡ್ ಬೈ E&C. ಇಟ್ ಈಸ್ ದ ನೆಕ್ಸ್ಟ್.
ನನ್ನ ಪ್ರಕಾರ CS ಅಂಡ್ ರಿಲೇಟೆಡ್ ಕೋರ್ಸಸ್ ಅದನ್ನ ಮುಗಿಸಿದ ತಕ್ಷಣ ನೀವು NC ಫೀಲ್ಡ್ಗಳಿಗೆ ಹೋಗ್ಬೋದು. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಸೊ ಆಮೇಲೆ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ ಇಂಜಿನಿಯರಿಂಗ್ ನಿಮ್ಗೆ ಗೊತ್ತಿದೆ, EV ಸೆಕ್ಟರ್ ತುಂಬಾ ಗ್ರೋತ್ ಆಗ್ತಾ ಇದೆ, ಸೊ ಅದರಲ್ಲಿ ಇನ್ನೂ ಅವಕಾಶಗಳು ಜಾಸ್ತಿ ಆಗ್ತವೆ. ಅಂಡ್ ಪ್ರೆಸೆಂಟ್ಲಿ ಒನ್ ಮೋರ್ ಫೀಲ್ಡ್ ವಿಚ್ ಐ ಫೀಲ್, ಇದ್ರ ಬಗ್ಗೆ ನೀವು ಮಾಹಿತಿ ಹೇಳ್ಬೋದು ಕಮೆಂಟ್ ಬಾಕ್ಸ್ ಅಲ್ಲಿ. ಏನಂತಂದ್ರೆ ಸಸ್ಟೈನಬಿಲಿಟಿ ಅಂಡ್ ಬಯೋಟೆಕ್ ಇಂಜಿನಿಯರಿಂಗ್, ಸಸ್ಟೈನಬಿಲಿಟಿ ಕೋರ್ಸಸ್ ಅಂತ ಹೀಗಿದಾವೆ. ಸಸ್ಟೈನಬಿಲಿಟಿ ಅಂಡ್ ಬಯೋಟೆಕ್ ಅಂತಂದ್ರೆ ನೀವು ಕೇಳಿರ್ಬೋದು ಕಾರ್ಬನ್ ಕ್ರೆಡಿಟ್ ಅಥವಾ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಬರ್ತಾ ಇದೆ. ಕಾರ್ಬನ್ ಕ್ರೆಡಿಟ್ಸ್ ಅಂತ ಇನ್ ಫ್ಯೂಚರ್ ಬರುತ್ತೆ. ಸೊ ರಿನ್ಯೂವಬಲ್ ಎನರ್ಜಿ, ಸೊ ನೀವು ಕಂಪ್ನೀಸ್ ಕೇಳಿರ್ತೀರಾ. ಸೊ ಎಂಥ ಕಂಪ್ನೀಸ್ ಅಂತಂದ್ರೆ ಮೇನ್ಲಿ ರಿನ್ಯೂವಬಲ್ ಸೆಕ್ಟರ್ದಲ್ಲಿ ಸುಜ್ಲಾನು ತಿಳಿತಾ, ಸುಜ್ಲಾನು ಮೇಜರ್ಲಿ ವಿಂಡ್ ಎನರ್ಜಿ ಆಯಿತು, ಸೋಲಾರ್ ಎನರ್ಜೀಸ್ ಆಯಿತು. ಸೊ ರಿನ್ಯೂವೇಬಲ್ ಎನರ್ಜೀಸ್ ಯಾಕಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಈ ರೀಸೆಂಟ್ ವಾರ್ ಸಿಚುವೇಶನ್ ಬಂದಾಗ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ವಿ ಆರ್ ಡಿಪೆಂಡೆಂಟ್ ಕಂಪ್ಲೀಟ್ಲಿ ಆನ್ ಗ್ಯಾಸ್ ಪ್ರಾಡಕ್ಟ್ಸ್ ಆಯಿತು, ಪೆಟ್ರೋಲ್ ಡೀಸೆಲ್ ಆಯಿತು, ಇದೆಲ್ಲಾನು ಅವಲಂಬನೆ ಆಗಿದ್ದೀವಿ. ಸೊ ಮೇಜರ್ಲಿ ರಿನ್ಯೂವಬಲ್ ಎನರ್ಜಿಗೆ ಐತಲ್ಲ ಆ ಸೆಕ್ಟರು, ಮೇಜರ್ಲಿ ವಿಂಡ್ ಎನರ್ಜಿ ಆಗಲಿ, ಸೋಲಾರ್ ಎನರ್ಜೀಸ್ ಆಗಲಿ, ಇಲ್ಲ ಇದಕ್ಕೆ ಫೀಲ್ಡು ಚೆನ್ನಾಗಿದೆ. ನೆಕ್ಸ್ಟ್ ಬಯೋಮೆಡಿಕಲ್ ಆ್ಯಂಡ್ ಬಯೋಟೆಕ್ನಾಲಜಿ, ಸೊ ಈ ಫೀಲ್ಡು ಚೆನ್ನಾಗಿದೆ. ನೆಕ್ಸ್ಟ್ ಈ ಎಲ್ಲ ಕೋರ್ಸ್ಗಳು ಮೇಜರ್ಲಿ ಪ್ರಯಾರಿಟೀಸ್ ವೈಸ್ ಬಂದರೆ ಒಂದು CS ಪ್ಲಸ್ ಇಂಟಿಗ್ರೇಟೆಡ್ ಕೋರ್ಸಸ್ಸು, ಒಂದು AI/ML, AI/ML, ಅದು ಆದಮೇಲೆ ನೆಕ್ಸ್ಟ್ ಬರೋದು ಡಾಟಾ ಸೈನ್ಸ್, ನೆಕ್ಸ್ಟು ಸೈಬರ್ ಸೆಕ್ಯೂರಿಟಿ. ನೆಕ್ಸ್ಟ್ ಈ ಎಲ್ಲ ಕೋರ್ಸ್ಗಳು, ಮತ್ತು ಯಾವುದಾದ್ರು ಕೋರ್ಸ್ ಮಿಸ್ ಆಗಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇಂಜಿನಿಯರಿಂಗ್ ಫೀಲ್ಡ್ ಬಗ್ಗೆ ಈ ಸರ್ತಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಂಟಿನ್ಯೂ ಮಾಡಿ ಸರ್ ಈ ಕೋರ್ಸ್ ಬಗ್ಗೆನೂ ಅಂತಂದ್ರೆ ನಾನು ಈ ವಿಡಿಯೋಸ್ ಬಗ್ಗೆ ಕಂಟಿನ್ಯೂ ಮಾಡಿರ್ತೀನಿ. CS ಆಯಿತು. ನೆಕ್ಸ್ಟ್ ನನ್ನ ಸಜೆಷನ್ ಏನಂದರೆ ENC ರಿಲೇಟೆಡ್ ಫೀಲ್ಡು, ಈ ಫೀಲ್ಡ್ ಕಡೆನೂ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ಏನಂತ, ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ಸ್ಪೆಸಿಫಿಕ್ ಇಂಜಿನಿಯರಿಂಗ್ ರಿಲೇಟೆಡು ಅಥವಾ ನಿಮ್ಗೆ ಏನಾದರೂ ಟಾಪಿಕ್ಸ್ ಬೇಕಾಗಿದ್ದರೆ, ಕಂಟೆಂಟ್ ಬೇಕಾಗಿದ್ದರೆ, ಯಾವುದ್ರ ಬಗ್ಗೆ ನಿಮಗೆ ವಿಡಿಯೋಸ್ ಬೇಕಾಗಿದೆ ಅದನ್ನು ನಾನು ಮಾಡ್ತೀನಿ. ನನ್ನ ತಲೆಯಲ್ಲಿ ಏನಿದೆ ಅಂತಂದರೆ ವಾಟ್ ಈಸ್ ದ ಪ್ರೆಸೆಂಟ್ ಸಿಚುವೇಶನ್, ವಿಡಿಯೋ ಮಾಡಬೇಕಂತ ಆಸೆ ಇರೋದು ಪ್ರೆಸೆಂಟ್ ಸಿಚುವೇಶನ್. ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗಬಹುದು, ಯಾವುದಕ್ಕೆ ಜಾಸ್ತಿ ಕೋರ್ಸಿಗೆ ಡಿಮ್ಯಾಂಡ್ ಬರಬಹುದು ಅಥವಾ ಏನಿರಬಹುದು, ಸೇಫೆಸ್ಟ್ ಆಪ್ಷನ್ಸ್ ಏನಿರಬಹುದು ಅನ್ನೋದಕ್ಕೆ ನೀವು ವ್ಯೂವರ್ಸ್ ಐತಲ್ಲ ಯಾರು ಆಲ್ರೆಡಿ ಗ್ರ್ಯಾಜುಯೇಟ್ ಆಗಿದ್ದೀರಾ, ಪ್ರೆಸೆಂಟ್ ಓದ್ತಾ ಇದ್ದೀರಾ, ಪ್ಯಾಕೇಜು ಮತ್ತು ಪ್ಲೇಸ್ಮೆಂಟ್ಸ್ಗಳು ಯಾವ ರೀತಿ ಆಗ್ತಾ ಇದ್ದಾವೆ ನೀವು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಯಾಕಂದರೆ ಫ್ಯೂಚರ್ ಸ್ಟೂಡೆಂಟ್ಸ್ ಯಾರು ಬರಬೇಕು ಅಂತಿದ್ದಾರೆ ಈ ಫೀಲ್ಡ್ಗಳಿಗೆ ಇದ್ರ ಬಗ್ಗೆ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ನಾನು ರಿಮೈನಿಂಗ್ ಕೋರ್ಸಸ್ದು ಅನಾಲಿಸಿಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರೆಸೆಂಟ್ ಸಿಚುವೇಶನ್ಸ್ ಹೆಂಗಿದ್ದಾವೆ ಅದ್ರ ಬಗ್ಗೆನೂ ನಾವು ವಿಡಿಯೋ ಮಾಡ್ತೀವಿ. ಕೋರ್ಸ್ಗಳ ಬಗ್ಗೆ ಇದ್ದೇನೆ. ಸೊ ದೀಸ್ ಆರ್ ದ ಟ್ರೆಂಡಿಂಗ್.